ಯಾವಾಗಲೂ ಮೊಟ್ಟೆ ಕೋಳಿಯಿಂದ ಬಿರಿಯಾನಿ ಮಾಡ್ತಾಯಿದ್ದೆ. ಇವತ್ತು ಬಾಯ್ಲರ್ ಕೋಳಿಯಿಂದ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟು ಈ ರೀತಿ 1 kg ಚಿಕನ್ ತೊಗೊಂಬಂದಿದ್ದೀನಿ, ಬಾಯ್ಲರ್ ಚಿಕನ್ನು ಬೋನ್ಲೆಸ್ ಸಮೇತ ತೊಗೊಂಬಂದಿದ್ದೀನಿ. ಅದಕ್ಕೆ ಮಟನ್ ಕೊಬ್ಬು ಹಾಕ್ತಾಯಿದ್ದೀನಿ. ನಾನು ಯಾವುದೇ ಬಿರಿಯಾನಿ ಮಾಡಿದ್ರು ಮಟನ್ ಕೊಬ್ಬು ಹಾಕ್ತೀನಿ. ಮಟನ್ ಕೊಬ್ಬು ಬೇಡ ಅನ್ನೋರು ಸ್ಕಿಪ್ ಮಾಡಿ ಅದನ್ನು. ನಾನು ಹಾಕ್ಕೊತೀನಿ. ಇದರಲ್ಲಿ ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಪುದೀನ ತೊಗೊಂಡಿದ್ದೀನಿ, ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು 10 ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡಿ, ಖಾರದ ಪುಡಿನೇ ಹಾಕ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು ಬಿರಿಯಾನಿ ಪೌಡರು ಒಂದು 2 ಪ್ಯಾಕೆಟ್ ಬಿರಿಯಾನಿ ಪೌಡರು, ಒಂದು 2 ಟೊಮೊಟೊ, ಮತ್ತು ಒಂದು 2-3 ದೊಡ್ಡ ಸೈಜ್ ಆದರೆ ಒಂದು 2 ಈರುಳ್ಳಿ, ಚಿಕ್ಕದಾದರೆ ಒಂದು 4 ಹಾಕ್ಕೊಳ್ಳಿ. ಒಂದು ಅರ್ಧ ಅಷ್ಟು ನಿಂಬೆಹಣ್ಣು, ಮತ್ತು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ, ಅರಿಶಿಣ ಪುಡಿ ಒಂದು 1/4 ಟೀ ಸ್ಪೂನಷ್ಟು, ಮೊಸರು ಒಂದು 2 ಸ್ಪೂನಷ್ಟು, ಮತ್ತು ಡ್ರೈ ಐಟಮ್ಸು ಪಲಾವ್ ಎಲೆ, ಚಕ್ಕೆ, ಮೇಥಿ ಸೊಪ್ಪು, ಮತ್ತು ಮೊಗ್ಗು, ಸೋಂಪು, ಮತ್ತು ಈಗ ಲವಂಗ ಒಂದು 4 ಹಾಕ್ಕೊಂಡಿದ್ದೀನಿ, ಒಂದು ಏಲಕ್ಕಿ ಒಂದು 4 ತಗೊಂಡಿದ್ದೀನಿ, ಮತ್ತು ಹೂವು ತಗೊಂಡು ಎಲ್ಲ ನೀಟಾಗಿ ಈ ರೀತಿ ಎಲ್ಲ ಇದು ಮಾಡ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದಕ್ಕೆ ಮತ್ತೆ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ. ಜೀರಾ ರೈಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಾಸುಮತಿ ರೈಸ್ ಹಾಕ್ಕೊಂಡ್ರೆ ಸ್ವಲ್ಪ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಜೀರಾ ರೈಸ್ ಆದರೆ ಹೊಟ್ಟೆ ತುಂಬ ತಿನ್ಬೋದು. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 100 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಡ್ರೈ ಐಟಮ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು, ಸ್ವಲ್ಪ ಕಲರ್ ಬರಬೇಕು. ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ದೊಡ್ಡದು, ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಮನೆಯಲ್ಲಿ ಫ್ರೆಶ್ಶಾಗಿ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ನೆಕ್ಸ್ಟು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಚೆನ್ನಾಗಿ ಕಲರ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ. ಇವಾಗ ನೆಕ್ಸ್ಟು ಚಿಕನ್ ಹಾಕ್ಕೊತೀನಿ. 1 kg ಅಷ್ಟು ಚಿಕನ್ ತೊಗೊಂಬಂದಿದ್ದೀನಿ. ಕೊಬ್ಬು ಇಷ್ಟಪಡದೇ ಇರೋರು, ಮಟನ್ ತಿಂದೇ ಇರೋರು ಕೊಬ್ಬನ್ನ ಸ್ಕಿಪ್ ಮಾಡ್ಬೋದು. ನಮ್ಮನೇಲಿ ಯಾವಾಗಲೂ ಬಿರಿಯಾನಿ ಮಾಡಿದ್ರೂ ನಾನು ಕೊಬ್ಬು ಹಾಕ್ತೀನಿ. ಯಾವಾಗಲೂ ಮೊಟ್ಟೆ ಕೋಳಿಯಲ್ಲಿ ಮಾಡ್ತಾಯಿದ್ದೆ, ಯಾವಾಗಲೂ ಕುಕ್ಕರಲ್ಲಿ ಹಾಕಿ ಮಾಡಬೇಕಾಗಿತ್ತು. ಇವತ್ತು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆ ಸ್ವಲ್ಪ ಚಿಕ್ಕದು ಅನಿಸ್ತು, ಅದಕ್ಕೆ ಒಂದು ಸ್ವಲ್ಪ ಬೇರೆ ಚೇಂಜ್ ಮಾಡಿದೆ. ಇವಾಗ ಬೇರೆ ಪಾತ್ರೆಗೆ ಹಾಕ್ಕೊಂಡು ಇವಾಗ ಚಿಕನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊಸರು ಒಂದು 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೊಸರಲ್ಲೆಲ್ಲನೂ ಚೆನ್ನಾಗಿ ಚಿಕನ್ ಬೇಯಬೇಕು. ನನಗೆ ಖಾರ ಸಾಲದು ಅನಿಸ್ತು, ಮತ್ತು ಇನ್ನು ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ ನೋಡಿ. ಹಾಕ್ಕೊಂಡು ಇವಾಗ ಬಿರಿಯಾನಿ ಮಸಾಲೆ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಫಸ್ಟೇ ನಾನು. 1 kg ಚಿಕನ್ ತೊಗೊಂಡಿದ್ದೀನಿ, 1 kg ಅಕ್ಕಿ ತೊಗೊಂಡಿದ್ದೀನಿ. ಮಿನಿಮಮ್ ಅದಕ್ಕೆ ಸರಿ ಹೋಗುತ್ತೆ. 1 kg ಚಿಕನ್ನು, 1 kg ಅಕ್ಕಿ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಈ ರೀತಿ ಫಸ್ಟ್ ಟೈಮ್ ನಾನು ಪಾತ್ರೆಯಲ್ಲಿ ಮಾಡ್ತಾಯಿರೋದು. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಫಸ್ಟು ನೀರು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಮಾಡೋದ್ರಿಂದ ಚಿಕನ್ ಬೇಗ ಬೆಂದ್ಬಿಡುತ್ತೆ ಅಂತೇಳಿ, ರೋಸ್ಟ್ ಆಗ್ತಾ ಇದ್ದಂಗೆ ಚಿಕನ್ ಬೆಂದ್ಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಕಾದಿರೋಂಥ ನೀರನ್ನ ಚೆನ್ನಾಗಿ ಕುದಿಸಿ ಮಾಡ್ಕೊಂಡಿದ್ದೀನಿ. ಇವಾಗ 1 kg ಅಕ್ಕಿಗೆ ನಾನು 2 ಚಮಚಷ್ಟು ಅಳತೆ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೀವು ಅಳತೆ ಪ್ರಕಾರ ಇಟ್ಕೊಳ್ಳಿ. 1 kg ಅಕ್ಕಿಗೆ 4 ಗ್ಲಾಸ್ 5 ಗ್ಲಾಸ್ ನೀರು ಇಟ್ಕೊಬೇಕಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಆವಾಗೆ ಟೊಮೊಟೊ ಬೇಯೋದಕ್ಕೂ ಹಾಕ್ಕೊಂಡಿದ್ದೆ ನಾನು ಉಪ್ಪನ್ನ. ಇವಾಗ ಮತ್ತೆ ಎಷ್ಟು ಬೇಕಷ್ಟು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬೇಯಿಸ್ಕೊಬೇಕು. ಇದನ್ನು ಚೆನ್ನಾಗಿ ಅಕ್ಕಿ ಎಲ್ಲ ಬೇಯ್ಕೊಬೇಕು. ಚಿಕನ್ನು ಅಕ್ಕಿ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ. ಈ ರೀತಿ ಒಂದು ಅರ್ಧ ಬೆಂದಿದೆ. ಇವಾಗ ನೋಡಿ ಒಂದು ಅರ್ಧಕ್ಕೆ ಬೆಂದಿದೆ. ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಮತ್ತು ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು 1/4 ಗಂಟೆ ಅಷ್ಟು ಬಿಡಬೇಕಷ್ಟೇ. ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ದಮ್ ಕಟ್ಕೊಬೇಕು. ತೂಕ ಇರೋದಂತೂ ಯಾವುದಾದ್ರೂ ಒಂದು ಕಲ್ಲೋ ಏನಾದರೂ ಕುಟಾಣಿನೋ ಏನಾದರೂ ಇಟ್ಕೊಬೋದು. ಈ ರೀತಿ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 1/4 ಗಂಟೆಮು ಇದೇ ರೀತಿ ದಮ್ ಕಟ್ಕೊಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಬೇಕು, ಜಾಸ್ತಿ ದೊಡ್ಡ ಉರಿಯಲ್ಲಿ ಇಟ್ಕೊಬಾರ್ದು. ನೋಡಿ ಎಷ್ಟು ಉದುರುದ್ರಾಗೆ ಬಂದಿದೆ. ಬಿಸಿಯಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ.
ಸ್ವಲ್ಪ ಆರಿದ್ಮೇಲೆ ತುಂಬ ಚೆನ್ನಾಗಿ ಉದುರುದ್ರಾಗ ಬರುತ್ತೆ. ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ನಿಂಬೆಹಣ್ಣು ಸ್ವಲ್ಪ ಇಸುಕ್ಕೊಬೇಕು. ಯಾರೆಲ್ಲ ಚಿಕನ್ ತಿಂದು ಸ್ವಲ್ಪ ಹೀಟಾಗಿರುತ್ತೆ ಅನ್ನೋರಿಗೆ ನಿಂಬೆಹಣ್ಣನ್ನ ಈ ರೀತಿ ಲಾಸ್ಟಲ್ಲಿ ಇಸ್ಕೊಂಡ್ರೆ ಹೀಟೆಲ್ಲ ಒಡೆದಾಕುತ್ತೆ. ಚಿಕನ್ ತಿನ್ನೋರಿಗೆ ಹೀಟಾಗಿರೋರಿಗೆ ಈ ರೀತಿ ಒಂದು ಅರ್ಧ ನಿಂಬೆಹಣ್ಣಷ್ಟು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋದಷ್ಟೇ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಆರಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊಸರು ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.